ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಭದ್ರೇಗೌಡಂಗೆ ಹೇಳ್ತಾರೆ, ಇಷ್ಟು ದಿನ ನನ್ನ ಮೇಲಿದ್ದ ಕಳಂಕನ ನೀವು ದೂರ ಮಾಡಿದ್ರಿ. ನನಗಿಷ್ಟು ದಿನ ಕಾಡ್ತಿದ್ದ ಒಂದು ಗಿಲ್ಟಿಗೆ ನೀವು ಅದಕ್ಕೆ ಮುಕ್ತಿ ಕೊಡಿಸಿದ್ರಿ ಗೌಡ್ರೆ ಅಂತ ಹೇಳ್ತಾಳೆ. ಭದ್ರೇಗೌಡ ಹೇಳ್ತಾನೆ, ಇದಕ್ಕೆಲ್ಲ ನೀನೇ ಅಲ್ವಮ್ಮಿ ಕಾರಣ. ಇಷ್ಟು ವರ್ಷ ಗಳಿಸಿರದ ನಂಬಿಕೆನ ಒಂದೇ ಸಲ ಕಳ್ಕೊಂಡ್ಬಿಟ್ಟಿದೆ. ಆದರೆ ನೀನು ಬಂದು ಧೈರ್ಯ ಮಾಡಿ ತೋರಿಸ್ದೆ ಅಲ್ವಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ನಾನು ಹೇಗೆ ಸರಿ ಮಾಡಬೇಕು ಅಂತ ಹೇಳಿದ್ದೆ, ಆದರೆ ನೀವು ಮತ್ತೆ ನಾನು ಈ ಹಟ್ಟಿಗೆ ಬರೋ ಹಂಗೆಲ್ಲ ಮಾಡಿದ್ರಲ್ಲ ಗೌಡ್ರೆ ಅಂತ ವಿದ್ಯೆನೂ ಹೇಳ್ತಾಳೆ. ಈಗಾಗಿದ್ದಾಗಲಿ ಬಿಡು, ಅದಕ್ಕೆ ನಾವಿಬ್ಬರೇ ಕಾರಣ. ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದ್ರೂ ನೀನು ಪೊಲೀಸಿಗೆ ಫೋನ್ ಮಾಡಿದೆ ಅಂತ ಒಂದೇ ಕಾರಣಕ್ಕೆ ನಮ್ಮ ಪ್ರೀತಿ ಮಧ್ಯೆ ಒಂದು ಅಡ್ಡಗೋಡೆ ಬಂದಿತ್ತು ಅಂತ ಭದ್ರೇಗೌಡ ಹೇಳ್ತಾನೆ. ವಿದ್ಯೆ ಹೇಳ್ತಾಳೆ, ಈ ಗಳಿಗೆನೇ ನಾನು ನನ್ನ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತಿದ್ದೆ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ಭದ್ರೇಗೌಡ ಹೇಳ್ತಾನೆ, ಇನ್ನು ನಮ್ಮ ಮನೇಲಿ ಬರೀ ಖುಷಿನೇ, ಬರೀ ಸಂತೋಷ ದಿನಗಳೇನೆ ಅಂತ ಭದ್ರೇಗೌಡನು ಹೇಳ್ತಾನೆ. ಈ ಕಡೆ ಚಿತ್ರ, ಈಶ್ವರಿ, ಸುಭಾಷ್ ಮಾತಾಡ್ತಿರ್ತಾರೆ. ಸುಭಾಷ್ ಕೇಳ್ತಾನೆ, ಅಲ್ಲಮ್ಮ ಯಾರ್ಯಾರೋ ಮದುವೆ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ನೀನೇ ಮದುವೆ ನಿಲ್ಲಿಸ್ಬಿಟ್ಟಲ್ಲಮ್ಮ ಅಂದಾಗ ಈಶ್ವರಿ ಹೇಳ್ತಾಳೆ, ಮುಂದೊಂದು ದಿನ ಈ ಸಾವಿತ್ರಿನ ಮಟ್ಟ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಹಿಂಗೆ ನಾವು 3 ಜನ ನಿಲ್ಲೋ ಬದಲು ಅದಕ್ಕೆ ಈ ಮದುವೆ ನಿಲ್ಲಿಸ್ದೆ ಅಂತ ಹೇಳ್ತಾರೆ. ಆ 3 ಅಡಿನ ಮಟ್ಟ ಹಾಕೋಕ್ಕೆ ಒಂದೇ ಅಸ್ತ್ರ ಇದ್ದಿದ್ದಲ್ವ ಅಮ್ಮ ಅಂತ ಸುಭಾಷ ಕೇಳ್ತಾನೆ. ಈಶ್ವರಿ ಹೇಳ್ತಾಳೆ, 3 ಅಡಿ ನಮಗೆ ಯಾವಾಗಲಿದ್ರೂ ಶತ್ರುನೇ. ಅವಳನ್ನ ಬಗ್ಸ್ಬೋದು, ಆದರೆ ನಮ್ಮ ಜೊತೆ ಇದ್ದೇ ನಮಗೆ ಶತ್ರು ಥರ ಇರ್ತಾರೆ ನೋಡು, ಅವ್ರನ್ನ ಬಗ್ಸೋದು ತುಂಬ ಕಷ್ಟ ಅಂತ ಹೇಳ್ತಾಳೆ ಈಶ್ವರಿ. ಅವರು ನಮ್ಮ ವೀಕ್ನೆಸ್ ಎಲ್ಲ ತಿಳ್ಕೊಂಡಿರ್ತಾರೆ, ಹಾಗಾಗಿ ಕಷ್ಟ ಆಗುತ್ತೆ ಬಿಡು ಅಂತ. ಹೌದಮ್ಮ, ಆದರೆ ನೀನು ಸಾವಿತ್ರಿ ಅವ್ರನ್ನ ಸೋಲ್ಸೋಕ್ಕೋಗಿ ಈ 3 ಅಡಿನ ಗೆಲ್ಲಿಸ್ಬಿಟ್ಟೆ ಅಲ್ಲ ಅಂತ. ಇರಲಿ ಬಿಡು, ಅವಳೇನು ಇದೇನು ಫಸ್ಟ್ ಸಲ ಏನು ಗೆಲ್ತಿಲ್ಲ ಅಲ್ಲ, 10 ಸಲ ಗೆದ್ರೂ ಒಂದು ಸಲ ಅವಳನ್ನ ಸೋಲಿಸ್ತೀನಿ, ಆವಾಗ ಅವಳು ಹೇಳಲೇಬಾರ್ದು ಅಂತ ಈಶ್ವರಿ ಹೇಳ್ತಾಳೆ. ಅವಳಿಗೆ ಪೆಟ್ಟು ಕೊಡೋಕ್ಕೆ ಅವ್ವ ಮಗಳು ಇದ್ದಾಳಲ್ಲ ಬಿಡು, ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾಳೆ. ಚಿತ್ರ ಇದ್ದಳು, ಹೌದು ಕಣವ್ವ, ಏನಾದ್ರು ಮದುವೆ ಆಗಿಬಿಟ್ಟಿದ್ರೆ ಆ ಅಮ್ಮ ಮಗಳನ್ನ ನಿಲ್ಸೋಕ್ಕೆ ಆಗ್ತಿರ್ಲಿಲ್ಲ. ಮಂತ್ರಿ ಬರೀ ದೊಡ್ಡಪ್ಪ ಆಗಿದ್ರೆ ಆಳ್ವಿಕೆ ಇವ್ರ ಕೈಯಲ್ಲೇ ಆಗ್ತಿತ್ತು ಅಂತ ಹೇಳ್ತಾರೆ. ಹೌದು, ನಾನು ಕೊಡೋ ಪೆಟ್ಟು ಹೇಗಿರಬೇಕು ಅಂದರೆ ಬರಬಾರ್ದು, ಅವ್ರ ಮನಸ್ಸಿಗೆ ನೋವು ಬರಬೇಕು, ಆ ಥರ ನಾನು ಪೆಟ್ಟು ಕೊಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ಮೌನ ಅತ್ತೆಗೆ ನೀರು ತಂದು ಇರ್ತಾಳೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಬಂದು ನನ್ನ ಅಮ್ಮನ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ನೀವೆಷ್ಟೋ ಸಲ ಹೇಳಿದ್ರಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ, ಆದರೆ ನಾನು ಆತುರದಲ್ಲಿ ನಿರ್ಧಾರ ತಗೊಂಡ್ಬಿಟ್ಟೆ. ಈ ಮದುವೆ ಏನಾದ್ರು ಆಗಿಬಿಟ್ಟಿದ್ರೆ ಏನೋ ಒಂದು ಆಗೇ ಬಿಡ್ತಿತ್ತು, ಹಾಗಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ ಅಂತ ಶಿವರಾಮೇಗೌಡ ಅವ್ರ ಅಮ್ಮಂಗೆ ಹೇಳ್ತಾನೆ. ಅಮ್ಮಮ್ಮ ಹೇಳ್ತಾಳೆ, ನಾನು ನಿನ್ನ ಹತ್ರ ಒಂದು ಮಾತಾಡಬೇಕು. ನಿನಗೆ ಇನ್ನೂ ನನ್ನ ಮೇಲೆ ಸಿಟ್ಟಿದೆ. ನಿನ್ನ ವಿರುದ್ಧವಾಗಿ ನಾನು ಹೋಗಿ ವಿದ್ಯಂಗೆ ಪರೀಕ್ಷೆಗೆ ಬರೆಯೋಕ್ಕೆ ಸಹಾಯ ಮಾಡಿದೆ ಅಂತ ಇದೆ ಅಂತ ನಂಗೆ ಗೊತ್ತುಂಟು. ನಾನು ನಿನ್ನ ವಿರುದ್ಧ ಹೋಗಿದ್ದಲ್ಲ, ಆ ಹುಡುಗಿ ಎಕ್ಸಾಮ್ ಬರಲಿ ಅಂತ ಒಂದೇ ಉದ್ದೇಶಕ್ಕೆ ನಾನು ಏನು ಮಾಡಿದೆ. ವಿದ್ಯಾ ಒಂದೇ ಪೊಲೀಸಿಗೆ ಫೋನ್ ಮಾಡಿದ್ಲು ಅನ್ನೋದು ಬಿಟ್ಟರೆ ಅವಳಿಂದ ಈ ಹಟ್ಟಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಅಮ್ಮಮ್ಮ ಹೇಳ್ತಾಳೆ. ಅವತ್ತು ಆಸೆಯಿಂದ ಕೇಳಿದ್ಲು, ಅದು ಅಲ್ಲದೆ ಅವಳು ಬಸ್ರಿ ಹೆಂಗಸು, ಹಾಗಾಗಿ ನಾನು ಅವಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ದೆ, ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾನೆ. ಶಿವರಾಮೇಗೌಡ, ಕ್ಷಮಿಸ್ಬೇಕಾಗಿದ್ದು ನೀವಲ್ಲ ಅಮ್ಮ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಮನೆ ದೇವ್ರ ಮುಂದೆನೇ ಕ್ಷಮೆ ಕೇಳಲಿಲ್ಲ, ಇನ್ನು ನನ್ನ ಮುಂದೆ ಕ್ಷಮೆ ಕೇಳು ಅಂತ ಕೇಳ್ತೀನ? ಆ ಥರ ಏನೂ ಇಲ್ಲ ಅಂತ ಶಿವರಾಮೇಗೌಡನು ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಇರಲಿ ಬಿಡು, ಆಗಿದ್ದೆಲ್ಲ ಆಗೋಯ್ತು, ಇನ್ನಾರು ಖುಷಿ ಸಂತೋಷನೇ ಮನೇಲಿರಲಿ ಅಂತ ಅಮ್ಮಮ್ಮನೂ ಹೇಳ್ತಾರೆ. ಈ ಕಡೆ ಭದ್ರೇಗೌಡ ಮಂಚಕ್ಕೆಲ್ಲ ಹೂವೆಲ್ಲ ಹಾಕಿ ಮಂಚನೆಲ್ಲ ರೆಡಿ ಮಾಡಿರ್ತಾನೆ. ವಿದ್ಯೆ ಬಂದು ಗೌಡ್ರೆ ಏನಿದು ಅಂತ ಕೇಳ್ತಾಳೆ. ಅಯ್ಯೋ ಪಾಪ, ಏನೂ ಗೊತ್ತೇ ಇಲ್ಲ ಅಲ್ವಾ ನಿನಗೆ ಅಂತ. ನನಗೆ ಗೊತ್ತುಂಟು, ಆದರೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ನಾವಿಬ್ಬರು ಒಟ್ಟಿಗೆ ಆಗೋದೇ ಇಲ್ಲ, ಚೆನ್ನಾಗಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ನಮ್ಮದು ಜೀವನ ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ನಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ಇದೆಲ್ಲ ರೆಡಿ ಮಾಡಿದ್ದೀನಿ ಅಂತ ವಿದ್ಯನಿಗೆ ಒಂದು ಹೂ ಕೊಟ್ಟು ಅವಳಿಗೊಂದು ಹಣೆಗೊಂದು ಮುತ್ತು ಕೊಡಬೇಕು ಅನ್ನೋಷ್ಟೊತ್ತಿಗೆ ಅಜ್ಜಿ ಫೋನ್ ಬರುತ್ತೆ. ಈ ಕಾಗೆ ಮುದುಕಿ ಈಗ ಯಾಕೆ ಫೋನ್ ಮಾಡ್ತಿದ್ದಾಳೆ ಅಂತ ಫೋನ್ ರಿಸೀವ್ ಮಾಡ್ತಾನೆ ಭದ್ರೇಗೌಡ ಫೋನ್ ರಿಸೀವ್ ಮಾಡಿ, ಮಲ್ಕೊಳ್ಳೋದು ಬಿಟ್ಟು ನೀನು ಯಾಕೆ ನನಗೆ ಫೋನ್ ಮಾಡಿದ್ದೀಯ ಅಂತ ಕೇಳ್ತಾಳೆ. ಆವಾಗ ಅಮ್ಮಮ್ಮ, ನಂದಿ ಇರಲಿ, ನೀನೇನು ಮಾಡ್ತಿದ್ದೀಯ ಅಂತ ಕೇಳ್ತಾನೆ ಭದ್ರೇಗೌಡಂಗೆ. ಭದ್ರೇಗೌಡ, ಇಷ್ಟೊತ್ತಿಗೆ ಏನು ಮಾಡ್ತಾರೆ, ಮಲ್ಕೊಂಡಿದ್ದೀನಿ ಅಂತ ಹೇಳ್ತಾನೆ.
ಅಮ್ಮಮ್ಮ ಇದ್ದೋಳು, ನೀನು ನನ್ನ ಹತ್ರ ಕಳ್ಳಾಟ ಎಲ್ಲ ಆಡಬೇಡ, ನಿನ್ನ ಹೆಂಡ್ರಿಂದ ನೀನು ಸ್ವಲ್ಪ ದೂರ ಇಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭದ್ರೇಗೌಡ ಸುತ್ತ ರೂಮ್ನ ನೋಡಿ, ಏನು ಕಾಗೆ ಮುಕ್ಕಿ CC ಕ್ಯಾಮ್ರಾ ಏನಾದ್ರು ಇಟ್ಟಿದ್ದಾಳ, ನೋಡ್ದಂಗೆ ಹೇಳ್ತಾಳಲ್ಲ, ಅಮ್ಮಮ್ಮ ನೀನು ಏನೇನೋ ಹೇಳಬೇಡ, ನಾನು ಅವಳಿಂದ ದೂರನೇ ಇದ್ದೀನಿ, ನೀನು ಸುಮ್ಮನೆ ಮಲ್ಕೋ ಅಂತ ಹೇಳ್ತಾನೆ. ಅಮ್ಮಮ್ಮ ಹೇಳ್ತಾರೆ, ನೀನು ಮೆಲ್ಲಕ್ಕೆ ರೂಮಿಗೆ ಹೂ ತಗೊಂಡೋಗಿರೋದು ನಾನು ನೋಡಿದ್ದೀನಿ. ಅಯ್ಯೋ ಬರೀ ಹೂವಲ್ಲ ಅಮ್ಮಮ್ಮ, ಹೂ ಯಾಕೆ ತಗೊಂಡೋಗಿರ್ತಾರೆ ಅಂತ ನನಗೆಲ್ಲ ಗೊತ್ತು, ನಾನು 58 ವರ್ಷ ಮಳೆಗಾಲ ನೋಡಿದ್ದೀನಿ ಅಂತ ಹೇಳ್ತಾರೆ. 58 ವರ್ಷನ? ಹ್ಞೂ, ನನಗೀಗ 74 ವರ್ಷ ಆಯಿತು, 58 ವರ್ಷ ಆಗಿ ನನ್ನ ಮದುವೆ ಆಯಿತು, ನನಗೆ ಗೊತ್ತಾಗಲ್ವಾ ಹೂ ಯಾಕೆ ತಗೊಂಡೋಗ್ತಾರೆ ಅಂತ ಹೇಳ್ತಾನೆ ಅಮ್ಮಮ್ಮ. ಅಷ್ಟೊತ್ತಿಗೆ ಭದ್ರೇಗೌಡ ಈ ಕಡೆ ನಗಾಡ್ತಾ ಇರ್ತಾನೆ. ಗೊತ್ತಿದ್ರು ಮತ್ತೆ ಯಾಕೆ ಹೇಳ್ತೀಯ ಅಮ್ಮಮ್ಮ ಅಂದಾಗ, ಯಾಕಂದರೆ ಅವಳು ಈಗ ಗರ್ಭಿಣಿ, ಗಂಡ ಹೆಂಡತಿ ಸೇರೋದ್ರಿಂದ ಮಗುಗೆ ತೊಂದರೆ ಆಗುತ್ತೆ, ಹಾಗಾಗಿ ನೀನು ದೂರ ಇರು ಅಂತ ಹೇಳ್ತಿದ್ದೀನಿ ಅಂತ ಅಮ್ಮಮ್ಮ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲೇ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.